ನಿಗಮಗಳಿಗೆ ಅನುದಾನಕ್ಕೆ ಆಗ್ರಹಿಸಿ ವಿಜಯಪುರ ಜಿಲ್ಲೆಯಲ್ಲಿ ಹೋರಾಟ. ಬಿಜೆಪಿ ಒಬಿಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಸಿದ್ದು ಬುಳ್ಳಾ ನೇತೃತ್ವದಲ್ಲಿ ಪ್ರತಿಭಟನೆ. ನಿಗಮಗಳಿಗೆ ಅನುದಾನ ಬಿಡುಗಡೆ ಮಾಡಿ ಇಲ್ಲವೇ ನಿಗಮಗಳನ್ನು ಮುಚ್ಚಿಬಿಡಿ ಎಂಬ ಘೋಷಣೆಗಳೊಂದಿಗೆ ಪ್ರತಿಭಟನೆ. ವಿಜಯಪುರ ನಗರದ ಅಂಬೇಡ್ಕರ್ ಸರ್ಕಲ್ನಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಪ್ರತಿಭಟನೆ. ಪ್ರತಿಭಟನೆಯನ್ನು ಉದ್ದೇಶಿಸಿ ಬಿಜೆಪಿ ಮುಖಂಡರಾದ ಚಿದಾನಂದ ಚಲುವಾದಿ ಮತ್ತು ಶಿಲ್ಪಾ ಕುದರಗೊಂಡ್ ಮಾತನಾಡಿದರು. ಪ್ರವೀಣ್ ಚಲುವಾದಿ, ಜಿಕೆ ನ್ಯೂಸ್ ಕನ್ನಡ, ಬಬಲೇಶ್ವರ್. ಪದಾಧಿಕಾರಿಗಳೇ, ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನ ಯಾವ ಥರ ನಡೆಸ್ತಾ ಇದೆ ಅಂತಂದರೆ, ಏನು 12 ನಿಗಮಗಳು, ನಿಗಮ ಮಂಡಳಿಗಳು ಏನು 12 ಇದ್ದಾವೆ. ಯಾವ ನಿಗಮಕ್ಕೂ ಕೂಡ ಒಂದು ಪೈಸಾನೂ ಕೊಡದೆ ಏನು ಗ್ಯಾರಂಟಿಗಳಿಗೆ 5 ಗ್ಯಾರಂಟಿಗಳಿಗೆ ಈ ನಿಗಮದಿಂದ ಬರ್ತಕ್ಕಂಥ ದುಡ್ಡುಗಳನ್ನು ಎತ್ತಿ ಹಾಕಿ ಆ ಗ್ಯಾರಂಟಿಗಳಿಗೆ ಉಪಯೋಗ ಮಾಡುವಂಥದ್ದು ಏನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ, ಅದನ್ನು ನಾವು ಪ್ರತಿಭಟಿಸಿ ಇವತ್ತಿನ ದಿವಸ ಈ ರಾಜ್ಯದಲ್ಲಿ ನಮ್ಮ ಪಕ್ಷದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಬಂಧುಗಳೇ, ಇವತ್ತು ರಾಜ್ಯ ಸರ್ಕಾರ ನಮಗೆ ಬಹಳ ಅನ್ಯಾಯವನ್ನು ಮಾಡ್ತಾ ಇದೆ. ಹಿಂದುಳಿದ ವರ್ಗಗಳಿಗೆ 12 ನಿಗಮ ಮಂಡಳಿಗಳಿಗೆ ಯಾವುದೇ ಒಂದು ಪೈಸೆ ಕೂಡ ಅನುದಾನವನ್ನು ಕೊಡ್ತಾ ಇಲ್ಲ. ಬರೀ ನಿಗಮ ಮಂಡಳಿಗಳಿಗಲ್ಲ, ಸರ್ಕಾರದಲ್ಲಿ ಯಾವುದಕ್ಕೂ ಕೂಡ ದುಡ್ಡೇ ಇಲ್ಲ. ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಲಿಕ್ಕಂತಂದ್ರೆ ಯಾವುದಕ್ಕೂ ಕೂಡ ಅಭಿವೃದ್ಧಿ ಕಾರ್ಯಗಳು ಕೂಡ ಆಗ್ತಿಲ್ಲ. ಇಂಥ ಹೇಳಿದ್ದನ್ನು ಸರ್ಕಾರ ಜನ ಧಿಕ್ಕರಿಸ್ತಾ ಇದ್ದಾರೆ, ಅವರಿಗೆ ಚೀಮಾರಿ ಹಾಕ್ತಾ ಇದ್ದಾರೆ. ಇದನ್ನು ಎಚ್ಚೆತ್ಕೋಬೇಕು ರಾಜ್ಯ ಸರ್ಕಾರ. ಕಾಂಗ್ರೆಸ್ನವರು ಇದನ್ನು ನೋಡಿ ಎಚ್ಚೆತ್ಕೋಬೇಕು. ಯಾಕಂತಂದ್ರೆ ಕಾಂಟ್ರಾಕ್ಟರ್ಗಳು ಅವ್ರ ಮನೇಲಿರ್ತಕ್ಕಂಥ ಹಣ ಒಡೆಯವ್ರ ಹೆಂಡತಿಯ ಹಣ, ಅವರ ಹೆಂಡತಿಯ ಒಡವೆ ವಸ್ತ್ರಗಳನ್ನು ತಂದು ಅಡ ಇಟ್ಟು ಕಾಮಗಾರಿಗಳನ್ನು ಪೂರ್ಣಗೊಳಿಸಿ 2 ವರ್ಷ ಕಾಯ್ಕೊಂತ ಕುಂತಾರೆ. ಅವ್ರಿಗೆ ಕೂಡ ಇನ್ನೂ ಕೂಡ ₹1 ಹಣ ಬಿಡುಗಡೆ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.